ಈ ಕುಟುಂಬದ ನಿಧಿಯನ್ನು ಅಂದರೆ ಬಂಗಾರವನ್ನು ಕಾಯಲಿಕ್ಕೋಸ್ಕರ ಬಂದಂತಹ ದೇವರು ಈಗ ಇಡೀ ನಾಡನ್ನು ರಕ್ಷಣೆ ಮಾಡ್ತಾ ಇದೆ. ಆಂಧ್ರ ಪ್ರದೇಶದ DCM ಪವನ್ ಕಲ್ಯಾಣ್ ಅವರು ಇಲ್ಲಿ ವರಾಹಿ ದೀಕ್ಷೆಯನ್ನು ಪಡೆದು ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನಾಡಿನ ಹಾಗೂ ನಮ್ಮ ದೇಶದ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಮೆರೀತಾ ಇದ್ದಾರೆ. ಅವರಿಗೂ ಸಹ ಇಲ್ಲಿ ಅಮ್ಮನವರ ವಿಶೇಷವಾದಂತಹ ಅನುಗ್ರಹ ಇದೆ. ನಿಮ್ಮ ಸಂಪತ್ತನ್ನು, ನಿಮ್ಮ ಬಂಗಾರವನ್ನು ಹೆಚ್ಚಿಸಲಿಕ್ಕೆ ಇರ್ತಕ್ಕಂಥ ಕರ್ನಾಟಕದ ಏಕೈಕ ದೇವಸ್ಥಾನ ಈ ವರಾಹಿ ದೇವಸ್ಥಾನ. ಒಬ್ಬರಂತೂ ಒಂದು 30-40 ಲಕ್ಷದ ಬಂಗಾರವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ಹೇಳಿದ್ರಂತೆ, ಹೀಗಿದೆ ಒಂದು ಕ್ಷೇತ್ರ ಇದೆ, ಆ ಕ್ಷೇತ್ರದಲ್ಲಿ ಹೋಗಿ ಬೇಡ್ಕೊಳ್ಳಿ ಅಂತ ಹೇಳಿ. ಅವರು ಬಂದು ಇಲ್ಲಿ ಬೇಡ್ಕೊಂಡ್ರು, ಏನನ್ನೂ ಮಾಡಲಿಲ್ಲ, ಬೇಡಿದ್ದಷ್ಟೇ. ಅವರಿಗೆ ಕನಸಿನಲ್ಲಿ ಬಂದು ನಾನಿದ್ದೇನೆ ಅಂತ ಹೇಳ್ದಂಗೆ ಆಯ್ತಂತೆ. ಆ ಬಂಗಾರದ ಕಳೆದು ಹೋಗಿರೋ ಬಂಗಾರ ಸಿಕ್ಕಿಬಿಟ್ಟಿದೆ. ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲವೂ ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ನಡೀತಾ ಇದೆ. ಈ ಅಮ್ಮನವರು ಧರ್ಮಸ್ಥಳದಿಂದ ಬಂದಿರತಕ್ಕಂಥದ್ದು. ವಾರಾಹಿ ಕ್ಷೇತ್ರ ಏನು ಹೇಳ್ತಿದ್ದೇವಲ್ಲ, ಇದು ಕರ್ನಾಟಕ ಬಿಟ್ಟು ಎಲ್ಲೂ ಈ ಕರ್ನಾಟಕದಲ್ಲಿ ಇಲ್ಲ. ಇಲ್ಲಿ ಅಮ್ಮನವರಲ್ಲಿ ಬಂದು ಪ್ರಾರ್ಥನೆ ಮಾಡಿದ ನಂತರ ಆ ಕೋರ್ಟಿನಲ್ಲಿ ಆ ಸಮಸ್ಯೆಗಳು ಬಗೆಹರಿದದ್ದು. ತದನಂತರ ಅವರು ಇಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಅನೇಕ ಉದಾಹರಣೆಗಳು ಇಲ್ಲಿದೆ. ಸುಮಾರು 40 ವರ್ಷ ಆದ ನಂತರವೂ ಮದುವೆ ಆದಂತಹ ಉದಾಹರಣೆಗಳು ಇಲ್ಲಿದೆ. ಈ ದೇವಸ್ಥಾನದ ಮಹಿಮೆಯನ್ನು ನೀವು ಕೇಳ್ಪಟ್ಟರೆ ತುಂಬ ಆಶ್ಚರ್ಯವಾಗುತ್ತೆ. ಇಲ್ಲಿಯ ಪೂರ್ವಿಕರು ಈ ದನ ಕನಕ ಮತ್ತು ಬಂಗಾರವನ್ನು ಕಾಯುವುದಕ್ಕೆ ಅಂತ ಹೇಳಿ ಧರ್ಮಸ್ಥಳದ ಮಂಜಯ್ಯ ಹೆಗ್ಡೆಯವರ ಹತ್ರ ಹೋಗಿ ಪ್ರಾರ್ಥಿಸಿಕೊಂಡಾಗ ಮಂಜಯ್ಯ ಹೆಗ್ಡೆಯವರು ಈ ವಾರಾಹಿ ದೇವಸ್ಥಾನವನ್ನು ಇಲ್ಲಿಗೆ ಕಳಿಸಿದರು. ಇಲ್ಲಿ ಅದರ ಸ್ಥಾಪನೆ ಆಯಿತು. ಅಲ್ಲಿಂದ ಈಚೆಗೆ ಈ ಕುಟುಂಬಸ್ಥರ ಅಲ್ಲದೆ ಭಕ್ತಾದಿಗಳು, ಸಾವಿರಾರು ಜನ, ಕೋಟ್ಯಾಂತರ ಜನ ಭಕ್ತಾದಿಗಳು ಬಂದು ಇಲ್ಲಿ ಅವರವರ ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಬಂದು ಬೇಡ್ಕೋತಾರೆ. ಆ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿದ ಇತಿಹಾಸ ನಮ್ಮಲ್ಲಿ ಈಗ ನಿರ್ಮಾಣವಾಗಿದೆ. ಜೊತೆಗೆ ಹೋಮ ಹವನ ಪೂಜೆ ಪುನಸ್ಕಾರಗಳು ಇಲ್ಲಿ ನಿತ್ಯವೂ ನಡೀತಾ ಇದೆ. ದೇವಿಯ ಸಾನ್ನಿಧ್ಯದಲ್ಲಿ ಶಕ್ತಿ ಬಹಳ ಹೆಚ್ಚಾಗಿದೆ. ಆದ್ದರಿಂದ ಈ ಶಕ್ತಿಯನ್ನು ನೀವೆಲ್ಲರೂ ಕೂಡ ಪಡ್ಕೊಂಡು ನಿಮ್ಮ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಒಬ್ಬರಂತೂ ಒಂದು 30-40 ಲಕ್ಷದ ಬಂಗಾರವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ಹೇಳಿದ್ರಂತೆ, ಹೀಗಿದೆ ಒಂದು ಕ್ಷೇತ್ರ ಇದೆ, ಆ ಕ್ಷೇತ್ರದಲ್ಲಿ ಹೋಗಿ ಬೇಡ್ಕೊಳ್ಳಿ ಅಂತ ಹೇಳಿ. ಅವರು ಬಂದು ಇಲ್ಲಿ ಬೇಡ್ಕೊಂಡ್ರು, ಏನನ್ನೂ ಮಾಡಲಿಲ್ಲ, ಬೇಡಿದ್ದಷ್ಟೇ. ಅವರಿಗೆ ಕನಸಿನಲ್ಲಿ ಬಂದು ನಾನಿದ್ದೇನೆ ಅಂತ ಹೇಳ್ದಂಗೆ ಆಯ್ತಂತೆ. ಆ ಬಂಗಾರದ ಕಳೆದು ಹೋಗಿರೋ ಬಂಗಾರ ಸಿಕ್ಕಿಬಿಟ್ಟಿದೆ. ಈಗ ನೀವು ಪರ್ಚೇಸ್ ಮಾಡಿರ್ತಕ್ಕಂಥ 1 ಗ್ರಾಮ್ ಬಂಗಾರ ಆಗಿರ್ಬೋದು, 10 ಗ್ರಾಮ್ ಬಂಗಾರ ಇಲ್ಲಿ ತಂದು ಇಟ್ಟು ಆ ಬಂಗಾರದ ಜೊತೆ ಸೇರಿಸಿದರೆ ಆ ಬಂಗಾರವೂ ವೃದ್ಧಿಯಾಗುತ್ತೆ ಎನ್ನುವಂಥದ್ದು ಕೂಡ ಇಲ್ಲಿಯ ಒಂದು ವಿಶೇಷವನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ವಿಧ ವಿಧವಾದಂತಹ ಮನುಷ್ಯನಿಗೆ ಅನೇಕ ಸಮಸ್ಯೆಗಳಿರುತ್ತೆ, ನಮಗೆಲ್ಲ ಗೊತ್ತಿದೆ. ವೈವಾಹಿಕ ಸಮಸ್ಯೆಗಳಿರಬಹುದು, ಕೌಟುಂಬಿಕ ಸಮಸ್ಯೆಗಳು, ಅಥವಾ ಭೂಮಿಗೆ ಸಂಬಂಧಿಸಿದಂತಹ ಎಲ್ಲ ಒಂದು ಹಣಕಾಸಿನ ಸಮಸ್ಯೆಗಳಿರಬಹುದು. ಇದೇ ರೀತಿಯಾದಂತಹ ಎಲ್ಲ ಸಮಸ್ಯೆಗಳನ್ನು ಇಲ್ಲಿ ಹೊತ್ತು ಬರ್ತಾರೆ. ಆ ಬಂದಂತಹ ಭಕ್ತರು ಅತ್ಯಂತ ನಂಬಿಕೆಯಿಂದ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನೋ ಒಂದು ಕೈಲಾದಷ್ಟು ಪೂಜೆಯನ್ನು ಸೇವೆಯನ್ನು ಸಲ್ಲಿಸ್ತಾರೆ. ಆ ಒಂದು ಸೇವೆಯನ್ನು ಸ್ವೀಕರಿಸಿ ಅಮ್ಮನವರು ಅವರಿಗೆ ಪರಮಾನುಗ್ರಹವನ್ನು ಮಾಡಿ ಅವರ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿದಂತಹ ಹಲವಾರು ನಿದರ್ಶನಗಳು ಇಲ್ಲಿದೆ. ಹಾಗಾಗಿ ಇಲ್ಲಿಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಇನ್ನೇನು ವೈದ್ಯರು ಸಹ ಕೈ ಬಿಟ್ಟಂತಹ ಸಂದರ್ಭದಲ್ಲಿ ಇನ್ನೇನು ಮಕ್ಕಳೇ ಆಗೋದಿಲ್ಲ ಅಂತ ರಿಪೋರ್ಟ್ ಹೇಳಿದರೂ ಸಹ ಇಲ್ಲಿ ಬಂದು ಸೇವೆ ಸಲ್ಲಿಸಿ ಪೂಜೆ ಮಾಡಿದ ನಂತರ ಮಕ್ಕಳಾದಂತಹ ಹಲವಾರು ನಿದರ್ಶನಗಳು ಇದೆ. ಇನ್ನು ಹಾಗೆಯೇ ಕೋರ್ಟ್ ಸಂಬಂಧಿತ ವಿಚಾರಗಳು, ಕೋರ್ಟಿನಲ್ಲೂ ಬಗೆಹರಿಯದ ಸಮಸ್ಯೆಗಳು ಇಲ್ಲಿ ಅಮ್ಮನವರಲ್ಲಿ ಬಂದು ಪ್ರಾರ್ಥನೆ ಮಾಡಿದ ನಂತರ ಆ ಕೋರ್ಟಿನಲ್ಲಿ ಆ ಸಮಸ್ಯೆಗಳು ಬಗೆಹರಿದದ್ದು. ತದನಂತರ ಅವರು ಇಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಅನೇಕ ಉದಾಹರಣೆಗಳು ಇಲ್ಲಿದೆ. ಹಾಗೆ ವಾರಾಹಿ ದೇವಸ್ಥಾನವು ದೊಡ್ಡ ಹನ್ನಯ್ಯ, ಶೃಂಗೇರಿ ಕ್ಷೇತ್ರದ ದೊಡ್ಡ ಹನ್ನಯ್ಯ ಕ್ಷೇತ್ರದಲ್ಲಿ ನೆಲೆಸಿದ್ದಾಳೆ.